ಆಪರೇಷನ್ ಸಿಂಧೂರ್ ವೇಳೆ ಪಾಕ್ಗೆ ನೆರವು ನೀಡಿದ್ದು ಚೀನಾ. ಮೊದಲ ಬಾರಿ ಬಾಯಿ ಬಿಟ್ಟಿದೆ ನೆರೆ ರಾಷ್ಟ್ರ. ಹೇಳಿದ್ದೇನ್ ಗೊತ್ತಾ? ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್. ನಾನು ಕಾವ್ಯ ಹೆಗ್ಡೆ. ಪಹಲ್ಗಾಮ್ ನರಮೇಧಕ್ಕೆ ಪ್ರತಿಯಾಗಿ ಪಾಕಿಸ್ತಾನದ ವಿರುದ್ಧ ಭಾರತದ ಯೋಧರು ನಡೆಸಿದಂತಹ ಆಪರೇಷನ್ ಸಿಂಧೂರ್ಗೆ ಮೇ 7ರಂದು 1 ವರ್ಷ ಆಗುತ್ತೆ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆದಂತಹ ಗುದ್ದಾಟದಲ್ಲಿ ಚೀನಾ ದೇಶವು ಪಾಕಿಸ್ತಾನಕ್ಕೆ ನೆರವನ್ನ ನೀಡಿದ್ದು ಈಗ ತಿಳಿದು ಬಂದಿದೆ. ಆದರೆ ಈ ವಿಚಾರವನ್ನ ಅವರೇ ಒಪ್ಪಿಕೊಂಡಿದ್ದಾರೆ. ಆದರೆ ಅವರು ಕಮ್ಯುನಿಸ್ಟ್ ರಾಷ್ಟ್ರದ ನೇರವಾಗಿ ಒಪ್ಪಿಕೊಂಡಿಲ್ಲ. ಇದೀಗ ತನ್ನ ಸಿಬ್ಬಂದಿಗಳು ಪಾಕಿಸ್ತಾನಕ್ಕೆ ಸ್ಥಳದಲ್ಲಿಯೇ ಇದ್ದು ತಾಂತ್ರಿಕ ಬೆಂಬಲವನ್ನ ನೀಡಿದ್ದು ಅಂತ ಹೇಳಿ ಸ್ಫೋಟಕ ಸತ್ಯವನ್ನ ಒಪ್ಪಿಕೊಂಡಿದ್ದಾರೆ. ಚೀನಾ ಮೊದಲ ಬಾರಿಗೆ ಒಪ್ಪಿಕೊಂಡಿದೆ ಅಂತ ಹೇಳಿ ಸೌತ್ ಚೀನಾ ವಾರ್ನಿಂಗ್ ಪೋಸ್ಟ್ ಕೂಡ ವರದಿ ಮಾಡಿದೆ. 2025 ಏಪ್ರಿಲ್ 22ರಂದು ನಡೆದಂತಹ ಭೀಕರ ಒಂದು ದುರಂತ, ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಿರುವಂತಹ ಭಯೋತ್ಪಾದನಾ ದಾಳಿಯಲ್ಲಿ 26 ಮಂದಿ ಮೃತಪಡ್ತಾರೆ. ಇದಕ್ಕೆ ಪ್ರತಿಯಾಗಿ ಭಾರತ ಆಪರೇಷನ್ ಸಿಂಧೂರ ಅಂತ ಹೇಳಿ ಕೈಗೆತ್ತಿಕೊಳ್ಳುತ್ತೆ. ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದ 9 ಉಗ್ರಗಾಮಿ ನೆಲೆಯನ್ನ ಗುರುತಿಸಿ ಭಾರತ ನಡೆಸಿದಂತಹ ದಾಳಿಯಲ್ಲಿ ಜೈಷ್-ಎ ಮೊಹಮ್ಮದ್ ಮತ್ತು ಲಷ್ಕರ್ ಎ ತೊಯ್ಬಾ ಸೇರಿದಂತೆ ವಿವಿಧ ಸಂಘಟನೆಗಳ 100ಕ್ಕೂ ಹೆಚ್ಚು ಉಗ್ರರು ಹತರಾಗ್ತಾರೆ. ಚೀನಾ ಹೇಳಿದ್ದೇನ್ ಗೊತ್ತಾ? ಚೀನಾದ ಸರ್ಕಾರಿ ಸ್ವಾಮ್ಯದ ಸಿಸಿಟಿವಿ ವಾಹಿನಿಯಲ್ಲಿ ಪ್ರಸಾರ ಮಾಡ್ತಾ ಇರಬೇಕಾದ್ರೆ ಚೀನಾದ ಏವಿಯೇಷನ್ ಇಂಡಸ್ಟ್ರಿ ಕಾರ್ಪೊರೇಷನ್ ಇಂಜಿನಿಯರ್ಗಳು ಪಾಕಿಸ್ತಾನಿ ಕಾರ್ಯಾಚರಣೆಗಳಿಗೆ ತಾವು ನೇರವಾಗಿ ಬೆಂಬಲವನ್ನ ನೀಡಿದ್ದೇವೆ ಅಂತ ಹೇಳಿ ಒಪ್ಕೊಳ್ತಾರೆ. ಈ ಸಂಘರ್ಷದಲ್ಲಿ ಚೀನಾದ ಸಿಬ್ಬಂದಿಗಳು ಪಾಕಿಸ್ತಾನದ ಪರವಾಗಿ ಕೆಲಸವನ್ನ ಮಾಡಿದ್ದು ಬೀಜಿಂಗ್ ಅಧಿಕೃತವಾಗಿ ಒಪ್ಪಿಕೊಂಡಿದೆ. ಇದೇ ಮೊದಲು ಅದು ಈ ರೀತಿಯಾಗಿ ನಾವು ಹೌದು ಪಾಕಿಸ್ತಾನಕ್ಕೆ ನೆರವು ಮಾಡ್ತಾ ಇದ್ವಿ, ತಾಂತ್ರಿಕ ದೋಷಗಳನ್ನ ನಾವೇ ಸರಿ ಮಾಡ್ತಾ ಇದ್ವಿ ಅಂತ ಹೇಳಿ ಆ ಒಂದು ಸಂದರ್ಶನದಲ್ಲಿ ಬಾಯ್ಬಿಡುತ್ತೆ. ನಮ್ಮ ಒಂದು ಸಪೋರ್ಟ್ ಬೇಸ್ ನಲ್ಲಿ ಯುದ್ಧ ವಿಮಾನಗಳು ಟೇಕ್ ಆಫ್ ಆಗುವಂತಹ ಸದ್ದು ಮತ್ತು ಏರ್ ಮತ್ತು ರೇಡ್ ಈ ಒಂದು ಸೈನಸ್ಗಳ ಕಿರುಚಾಟ ನಿರಂತರವಾಗಿ ಕೇಳ್ತಾ ಇತ್ತು. ಮೇ ತಿಂಗಳ ಬಿಸಿಲು 50 ಡಿಗ್ರಿ ಸೆಲ್ಸಿಯಸ್ ತಲುಪಿತ್ತು. ಅದು ನಮಗೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ದೊಡ್ಡ ಸವಾಲು ಅಂತ ಹೇಳಿ ಒಪ್ಪಿಕೊಂಡಿದ್ದಾರೆ. ಲೈವ್ ಲ್ಯಾಬ್ ಆಗಿ ಪಾಕ್ ಬಳಕೆ ಪಾಕಿಸ್ತಾನದ ವಾಯುಪಡೆಯ ಚೀನಾ ನಿರ್ಮಿತ J-10CE ಯುದ್ಧ ವಿಮಾನವನ್ನ ಬಳಕೆ ಮಾಡಲಾಗಿತ್ತು. ಈ ವಿಮಾನಗಳು ಸಂಪೂರ್ಣ ಯುದ್ಧ ಸಾಮರ್ಥ್ಯವನ್ನ ಪ್ರದರ್ಶನ ಮಾಡಿತ್ತು. ಚೀನಾದ ತಜ್ಞರು ಹಗಲು ಇರುಳು ಕೆಲಸವನ್ನ ಮಾಡಿತ್ತು. ಭಾರತೀಯ ಸೇನೆಯು 2025 ಈ ಒಂದು ಜುಲೈನಲ್ಲಿ ನೀಡಿದಂತಹ ವರದಿ ಪ್ರಕಾರ ಪಾಕಿಸ್ತಾನದ 81% ಮಿಲಿಟರಿ ಉಪಕರಣಗಳು ಚೀನಾದ ಮೂಲದವಾಗಿತ್ತು. ಚೀನಾವು ಪಾಕಿಸ್ತಾನವು ತಮ್ಮ ಮಿಲಿಟರಿ ತಂತ್ರಜ್ಞಾನವನ್ನ ಪರೀಕ್ಷೆ ಮಾಡಲಿಕ್ಕೆ ಒಂದು ಲೈವ್ ಲ್ಯಾಬ್ ಜೀವಂತ ಪ್ರಯೋಗಾಲಯ ಅಂತ ಹೇಳಿ ಆ ರೀತಿಯಲ್ಲಿ ಪಾಕಿಸ್ತಾನವನ್ನ ಬಳಕೆ ಮಾಡ್ಕೊಂಡಿದೆ ಅಂತ ಹೇಳಿ ಭಾರತ ಹೇಳ್ತಾನೆ ಬಂದಿದೆ. ಸೇನೆಯ ಉಪಮುಖ್ಯಸ್ಥ ಲೆಫ್ಟಿನೆಂಟ್ ಜನರಲ್ ರಾಹುಲ್ ಆರ್ ಸಿಂಗ್ ಅವರು ಈ ಹಿಂದೆ ಮಾತನಾಡಿ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಮಾತುಕತೆ ನಡೀತಾ ಇದ್ದಾಗಲೂ ಕೂಡ ಪಾಕಿಸ್ತಾನಕ್ಕೆ ಭಾರತವು ಪ್ರಮುಖ ಕ್ಷಿಪಣಿ ಮತ್ತು ಶಸ್ತ್ರಾಸ್ತ್ರಗಳ ಬಗ್ಗೆ ಚೀನಾದಿಂದ ಲೈವ್ ಅಪ್ಡೇಟ್ಸ್ ಸಿಗ್ತಾ ಇದ್ವು ಅಂತ ಹೇಳಿ ಕಳವಳವನ್ನ ವ್ಯಕ್ತಪಡಿಸಿತ್ತು. 2015ರಿಂದ ಚೀನಾವು ಪಾಕಿಸ್ತಾನಕ್ಕೆ $8.2 ಶತಕೋಟಿ ಮೌಲ್ಯದ ಶಸ್ತ್ರಾಸ್ತ್ರಗಳನ್ನ ಮಾರಾಟ ಮಾಡಿದೆ. ಆಯ್ತಲ್ರಿ, ನಮ್ಮ ಒಂದು ಹಾಳಾಗ್ಲಿಕ್ಕೆ ಕಾರಣ ನೇರವಾಗಿ ಚೀನಾ ಅಂತಾನೆ ಹೇಳ್ಬೋದು. ಆ ಒಂದು ಯುದ್ಧ ನಡೆಯುವಾಗ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿದ್ದು ಕೂಡ ಇದೆ ಚೀನಾ. ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿದೆ ಹೊತ್ತಿನ ವಿಶೇಷ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ಸುದ್ದಿ ನಿಮ್ಮದು, ವೇಗ ನಮ್ಮದು.